ಒಂದು ಸ್ವಲ್ಪ ತರಲೆ ಮಾಡೋಣ ಅಂತ ಅನ್ನಿಸ್ತಾ ಇದೆ, ಅವ್ರ ಜೊತೆ ಕೂತ್ಕೊಂಡು ಮಾತಾಡೋಣ ಅಂತ ಅನ್ನಿಸ್ತಾ ಇದೆ. ಸೊ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ರೇಷ್ಮಾ, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಮುದ್ದಾಗಿ ಎಲ್ಲ ಸಿನಿಮಾಗಳಲ್ಲೂ ಇಷ್ಟು ಮುದ್ದಾಗಿ ಹೆಂಗಿರಕ್ಕೆ ಸಾಧ್ಯ ಅಂತ. ದಟ್ಸ್ ವೆರಿ ಕೈಂಡ್ ಆಫ್ ಯು ಟು ಸೇ. ಗೊತ್ತಿಲ್ಲ, ನಿಮ್ಮ ಸ್ಮೈಲ್ ನೋಡಿದ್ರೆ ನನಗೂ ಸ್ಮೈಲ್ ಮಾಡೋಣ ಅನಿಸ್ತಾ ಇದೆ ಇವಾಗ. ಥ್ಯಾಂಕ್ ಯು ಸೋ ಮಚ್. ಅಂದರೆ ನೀವು ಎಷ್ಟು ಟಯರ್ಡ್ ಆದರೂ ನಿಮ್ಮ ಮುಖದಲ್ಲಿ ಆ ನಗು ಇರುತ್ತೆ ಅಂತ ನಿಮ್ಮ ಕ್ರೂ ಮೆಂಬರ್ ಹೇಳ್ತಿದ್ದಾರೆ. ಹೆಂಗೆ ಅನ್ನೋದು ನನಗೆ ಇವಾಗ ಗೊತ್ತಾಯಿತು. ಓಕೆ, ಸಣ್ಣ ಪುಟ್ಟ ಸಿಲ್ಲಿ ಕ್ವೆಶ್ಚನ್ಸು, ಅದಕ್ಕೆ ನಿಮ್ಮ ಆನ್ಸರ್ ಏನು? ಯಾಕಂದರೆ ನಿಮ್ಮ ಫ್ಯಾನ್ ಫಾಲೋಯಿಂಗ್ ಇರುತ್ತೆ, ಅವರಿಗೂ ಅನ್ನಿಸ್ತಿರುತ್ತೆ ಹಿಂಗಿದು ಒಂದು ಕ್ವೆಶನ್ ತೊಗೋಬೇಕು, ಅವ್ರು ಏನು ತಿಂತಾರೆ, ಅವ್ರಿಗೇನು ಇಷ್ಟ, ಇವೆಲ್ಲ ತಿಳ್ಕೊಬೇಕು ಅಂತ ಅನ್ನಿಸ್ತಿರುತ್ತೆ. ಸೊ ಸಣ್ಣ ಪುಟ್ಟ ಕ್ವೆಶನ್ಸ್ ನಿಮ್ಮ ಅಭಿಮಾನಿಗಳಿಗೋಸ್ಕರ. ಸೊ ರೇಷ್ಮಾ ಅವರ ಡೈಲಿ ರೊಟೀನ್ ಇರುತ್ತೆ, ಬೆಳಗ್ಗೆ ಎದ್ದಾಗಿಂದ ಸಂಜೆವರೆಗೂ ಏನು ರೊಟೀನ್ ಇರುತ್ತೆ? ಬೆಳಗ್ಗೆ ಎದ್ದ ತಕ್ಷಣ ಜಿಮ್ ಫಸ್ಟ್ ಅದೇ ಮಾಡೋದು. ಶೂಟಿಂಗ್ ಇದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ, ಶೂಟಿಂಗ್ ಇಲ್ಲ ಅಂದರೆ ಜಿಮ್, ಮನೆಗೆ ವಾಪಸ್ ಬರ್ತೀನಿ, ತಿರ್ಗಾ ಸ್ಟಡೀಸಲ್ಲಿ ಎಲ್ಲ ಟೈಮ್ ಹೊರಟೋಗ್ಬಿಡುತ್ತೆ. ಆ್ಯಂಡ್ ಐ ರಿಯಲಿ ನಂಗೆ ಮನೆಯಲ್ಲಿರೋಕ್ಕೆ ಇಷ್ಟ. ನನಗೆ ಆಚೆ ಅರ್ಲಿ ರೈಸರಾ ಅಥವಾ ನೈಟ್ ಔಲಾ? ನೈಟ್ ಔಲ್. ಓಕೆ, ನೈಟ್ ಔಲ್. ಅಂದರೆ ಬೆಳಗ್ಗೆ ನನಗೆ ಎದ್ದೊಳಕ್ಕೆ ತುಂಬ ಕಷ್ಟ ಆಗುತ್ತೆ, ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಬಟ್ ಒನ್ಸ್ ಯುವರ್ ಅಪ್, ಆ ಹ್ಯಾಬಿಟ್ ಮಾಡಿಕೊಂಡ್ರೆ ಅಲಾರ್ಮೇ ಬೇಡ, ಆಟೋಮ್ಯಾಟಿಕ್ಲಿ ನಾವು ಎದ್ದೊಳ್ತೀವಿ ಆ ಟೈಮಿಗೆ ಕರೆಕ್ಟಾಗಿ. ಸೊ ಜಿಮ್ ಆದಮೇಲೆ ಸ್ಟಡೀಸ್ ಏನಾದರೂ ಇದ್ದರೆ ದೆನ್ ಬ್ಯಾಕ್ ಹೋಮ್, ನಮ್ಮ ಡಾನ್ಸ್ ಸ್ಟುಡಿಯೋ ಇದೆ, ಅಲ್ಲಿ ಹೋಗಿ ಐ ಕೀಪ್ ಮೈ ಸೆಲ್ಫ್ ಆ್ಯಕ್ಟಿವ್ ಬೇಸಿಕ್ಲಿ. ಎವ್ರಿ ಡೇ ಡಾನ್ಸ್ ಇರುತ್ತಾ? ಎವ್ರಿ ಡೇ ಅಲ್ಲ, ಕೆಲವೊಂದು ದಿನ ವೆನ್ ಐ ಆಮ್ ಇನ್ ದ ಮೂಡ್ ಟು ಡ್ಯಾನ್ಸ್. ಓಕೆ. ಇಲ್ಲಾಂದರೆ ಶೂಟ್ ಇದ್ದರೆ ಶೂಟಲ್ಲಿ ಕಂಪ್ಲೀಟ್ ಡೇ ಹೊರಟೋಗ್ಬಿಡುತ್ತೆ. ರೇಷ್ಮಾ ಅವರು ಫುಡಿನಾ ಅಥವಾ ಓಕೆನಾ? ಫುಡಿ ಏನು ತುಂಬ ಇಷ್ಟ? ನಾನು ಆದಷ್ಟು ಮನೆ ಊಟ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಯಾಕಂದರೆ ನಮ್ಮಮ್ಮ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಸೊ ಆಚೆ ಹೋಗಿ ತಿನ್ನೋ ಅವಶ್ಯಕತೆನೇ ಇಲ್ಲ ನನಗೆ. ವೆಜಿಟೇರಿಯನ್ ಆರ್ ನಾನ್ ವೆಜಿಟೇರಿಯನ್? ನಾನ್ ವೆಜಿಟೇರಿಯನ್. ಅಮ್ಮ ಮಾಡೋದೇನು ತುಂಬ ಇಷ್ಟ? ನಮ್ಮ ಕೂರ್ಗಿ ಡಿಶ್ ಪಾಪುಟ್ ಆ್ಯಂಡ್ ಚಿಕನ್ ಕರಿ, ಇಟ್ಸ್ ಬೇಸಿಕ್, ಒಂಥರ ಕಂಫರ್ಟ್ ಫುಡ್ ನನಗೆ. ಸೊ ದಟ್ ಐ ರಿಯಲಿ ಲವ್. ಆದಷ್ಟು ಮನೆ ಊಟನೇ ತಿಂತೀನಿ, ಬಟ್ ಐ ಆಮ್ ಅ ಫುಡಿ. ಡಯಟ್ ಜಾಸ್ತಿ ಇರುತ್ತಾ, ಚೀಟ್ ಮೀಲ್ ಜಾಸ್ತಿ ಇರುತ್ತಾ? ಚೀಟ್ ಮೀಲ್ ಜಾಸ್ತಿ ಇರುತ್ತೆ, ಬಿಕಾಸ್ ನಾನು ಐಮ್ ಬೀಂಗ್ ವೆರಿ ಆನೆಸ್ಟ್. ಯಾಕಂದರೆ ನಂಗೆ ಸ್ವೀಟ್ಸ್ ಅಂದರೆ ತುಂಬ ಇಷ್ಟ, ನಂಗೆ ಅಷ್ಟು ಖಾರ ಇಷ್ಟಪಡಲ್ಲ. ಸೊ ಸ್ವೀಟ್ಸ್ ಅಂದರೆ ತುಂಬ ಇಷ್ಟ. ಯಾರಾದರೂ ಇವಾಗ ನನ್ನ ಟ್ರೈನರ್ ಯಾರಾದರೂ ಇಲ್ಲ ಮ್ಯಾಮ್ ನೀವು ಸ್ವೀಟ್ಸ್ ಬಿಡಬೇಕು, ಸ್ವೀಟ್ಸ್ ತಿನ್ನಬಾರ್ದು ಅಂದರೆ ನಾನು ಸ್ಮೈಲ್ ಮಾಡಿ ಹಂಗೆ ಹೊರಟೋಗ್ಬಿಟ್ಟು ನಾನು ನನ್ನ ಪಾಡಿಗೆ ಸ್ವೀಟ್ ತಿಂತಾ. ಟ್ರೈನರ್ಗೆ ಸುಳ್ಳು ಹೇಳಿದ್ದಿದೆಯಾ? ತುಂಬ ಸರಿ, ಎವ್ರಿ ಡೇ ನೋಡಿದ್ರೆ ಅವರಯ್ಯೋ. ಸ್ವೀಟ್ಸ್ ಅಂದರೆ ತುಂಬ ಇಷ್ಟ ನನಗೆ, ಬಟ್ ಆದಷ್ಟು ಪೋರ್ಷನ್ ಕಂಟ್ರೋಲ್ ಮಾಡ್ತೀನಿ. ಯಾಕಂದರೆ ಶುಗರ್ ಇಸ್ ಒನ್ ಆಫ್ ದ ವರ್ಸ್ಟ್ ಫುಡ್ ಅಂತಲೇ ಹೇಳ್ಬೋದು. ಪೋರ್ಷನ್ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಬಟ್ ಹಾಗೆ ಐ ಲೈಕ್ ಐ ಮೆನ್ಷನ್ ಆ್ಯಕ್ಟಿವ್ ಆಗಿರೋಕ್ಕೆ ಟ್ರೈ ಮಾಡ್ತೀನಿ. ಸೊ ಅಲ್ಲಲ್ಲೇ ಬ್ಯಾಲೆನ್ಸ್ ಆಗಿಬಿಡುತ್ತೆ. ಓಕೆ, ಡಯಟ್ ಅಂತ ಹೇಳಿದ್ರೆ ನಿಮ್ಮ ರೊಟೀನ್ ಏನಿರುತ್ತೆ? ಬ್ರೇಕ್ಫಾಸ್ಟ್ ಏನು ಮಾಡ್ತೀರಾ, ಲಂಚ್ ಡಿನ್ನರ್ ಏನಿರುತ್ತೆ? ಸೇಮ್ ಮನೆ ಊಟ. ಮನೇಲಿ ಅಮ್ಮ ಮೆನ್ಯೂ ಹೇಗೆ ಮಾಡ್ತಾರೆ ಅದನ್ನ ತಿಂತೀನಿ, ನೋ ಕಂಪ್ಲೇಂಟ್ಸ್ ಇಲ್ಲ. ನನಗೆ ಇದೇ ಬೇಕಂತ ಏನು ಆ ಥರ ಏನು ಹೇಳಲ್ಲ. ಸೊ ಯು ಹ್ಯಾವ್ ಅ ಗುಡ್ ಮೆಟಬಾಲಿಸಮ್? ಗುಡ್ ಮೆಟಬಾಲಿಸಮ್ ಆ್ಯಂಡ್ ಗುಡ್ ಜೀನ್ಸ್. ಅದು ಒಂದು ನನಗೆ ಸ್ವಲ್ಪ ಪ್ಲಸ್ ಪಾಯಿಂಟ್. ಇದ್ರ ಬಗ್ಗೆ ಎಲ್ಲರೂ ಹೊಟ್ಟೆ ಹುರ್ಕೋತಾರೆ. ಸೊ ಅದು ಒಂದು ಕಡೆ ಪ್ಲಸ್ ಪಾಯಿಂಟ್ ಆಯಿತು ನನಗೆ. ಬಟ್ ಅದೇ ಮನೇಲಿ ನಾರ್ಮಲ್ ಬ್ರೇಕ್ಫಾಸ್ಟಿಗೆ ಇಡ್ಲಿ, ದೋಸೆ, ವಾಂಗಿಬಾತ್ ಅದು ಇದು ಮಾಡ್ತಾರೆ. ಈ ಲಂಚು ಹೆವಿ ಲಂಚ್, ಸ್ವಲ್ಪ ಹೆವಿ ಲಂಚ್ ಇರುತ್ತೆ. ನೈಟ್ ಆದಷ್ಟು 6 o'clock ಅರೌಂಡ್ 6:30 ಡಿನ್ನರ್ ಮುಗಿಸ್ಬಿಡ್ತೀನಿ. ಓಕೆ, ನೀವು ಸಿಕ್ಕಾಪಟ್ಟೆ ತರಲೆನಾ, ಸೈಲೆಂಟಾ, ವೈಲೆಂಟಾ? ನಂಗೆ ಗೊತ್ತಿರೋರ ಜೊತೆ, ನನ್ನ ಫ್ರೆಂಡ್ಸ್ ಸರ್ಕಲ್ ಅಥವಾ ಫ್ಯಾಮಿಲಿ ಸರ್ಕಲ್ ಅಥವಾ ನನ್ನ ಕಂಫರ್ಟ್ ಝೋನ್ ಯಾರ ಜೊತೆ ಇದೆ ಸಿಕ್ಕಾಪಟ್ಟೆ ತರಲೆ. ಓಕೆ, ಗೊತ್ತಿಲ್ಲ, ಇವಾಗಷ್ಟೇ ಭೇಟಿ ಮಾಡಿದ್ದೀನಿ ಅಂದರೆ ತುಂಬ ಸೈಲೆಂಟು. ಡಿಪೆಂಡ್ಸ್ ಯಾರು ಅಂತ. ಮನೆಯಲ್ಲಿ ಹೊಡೆಸ್ಕೊಳ್ಳೋ ಮಗಳಾಗಿದ್ದೀರಾ ಅಥವಾ ಒಬಿಡಿಯಂಟ್ ಮಗಳ? ಬೈಸ್ಕೊಳ್ಳೋ ಮಗಳು. ಹೊಡೆಯೋದಿಲ್ಲ. ಯಾವ ವಿಷಯಕ್ಕೆ ಬೈಸ್ಕೊತೀರಾ ಯೂಶಲಿ? ಎಲ್ಲ ವಿಷಯಕ್ಕೂ. ಅದು ಒಂಥರ ಸ್ಟಾರ್ಟಿಂಗ್ ದಿನಾಚರಣೆ, ಬೇಗ ಎದ್ದೊಳ್ಬೇಕು ಅಂತ ಬೈಸ್ಕೊಳ್ತೀನಿ. ಒಂದೊಂದು ಸತಿ ಜಾಸ್ತಿ ನಿದ್ರೆ ಮಾಡಿದರೆ ಬೈಸ್ಕೊಳ್ತೀನಿ. ನಡೀತಾ ಇದೆ. ಅಮ್ಮಗೆ ಅದು ನಂಗೆ ಕೇಳಿದ್ರೇ ನನ್ನ ಡೇ ಫುಲ್ಫಿಲ್ ಆಗಿದೆ ಅಂತ ಅನ್ಸೋದು. ಅಂದರೆ ಏನೋ ಮಿಸ್ಸಿಂಗ್ ಇರುತ್ತೆ. ಏನೋ ಸೈಲೆಂಟ್ ಆದರೆ ಅದು ಗೊತ್ತಿಲ್ಲ, ಏನೋ ನನ್ನ ಡೈಲಿ ರುಟೀನಲ್ಲಿ ಏನೋ ಮಿಸ್ ಆಗ್ತಿದೆ ಅಂತ ಅನ್ಸುತ್ತೆ, ಕಳ್ಕೊಂಡಿದ್ದೀನಿ ಅಂತ. ಸೊ ಬೈಸ್ಕೊಳ್ಳೋದು ಎಲ್ಲ ಬೈಸ್ಕೊಳ್ತಾ ಇರ್ತೀನಿ. ಓಕೆ, ಈಗ ಇಂಪಾರ್ಟೆಂಟ್ ಕ್ವಶನ್ಗೆ ಬರೋಣ. ಓಕೆ, ರೇಷ್ಮಾ ಕ್ರಶ್ ಯಾರು? ಯಾರು ಇಲ್ಲ, ಸೀರಿಯಸ್ಲಿ? ನಿಜವಾಗ್ಲೂ ಯಾರು ಇಲ್ಲ. ಇದ್ದಿದ್ರೆ ನಾನು ಹೇಳ್ಬಿಡ್ತೀನಿ. ಕಾಲೇಜ್ ಡೇಸಲ್ಲಿ, ಸ್ಕೂಲ್ ಡೇಸ್? ನಾನು ಕೋವಿಡ್ ಕಾಲೇಜಲ್ಲಿ ಓದಿಲ್ಲ ಫಸ್ಟ್ ಆಫ್ ಆಲ್. ಸೊ
ಗರ್ಲ್ಸ್ ಕಾಲೇಜಲ್ಲಿ ಓದಿರೋದು. ಸೊ ಕಾಲೇಜ್ ಹೋಗೋದು ಕಡಿಮೆ ಆಗಿತ್ತು, ಯಾಕಂದರೆ ಫಸ್ಟ್ ಪಿ ಯು ಅಲ್ಲೇ ಸಿನಿಮಾ ಅಂತ ಶುರು ಮಾಡಿಕೊಂಡೆ. ಕಾಲೇಜ್ ಹೋಗೋದೇ ಕಡಿಮೆ ಆಗಿತ್ತಲ್ಲ, ಸೊ ಯಾವಾಗ ಕಾಲೇಜ್ ಹೋಗ್ತಿದ್ದೆ ಸಿಕ್ಕಾಪಟ್ಟೆ ಮಜಾ ಮಾಡಿಕೊಂಡು ಎಲ್ಲ ಕ್ಲಾಸಸ್ ಅಟೆಂಡ್ ಮಾಡ್ತಿದ್ದೆ. ಯಾಕಂದರೆ ಏನು ಮಿಸ್ ಮಾಡ್ಕೊಳ್ಬಾರ್ದು, ಆಲ್ರೆಡಿ ತುಂಬ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂತ ಒಂದಿತ್ತು. ಸೊ ಕಾಲೇಜ್ ಹೋಗಬೇಕಾದ್ರೆ ಆರಾಮಾಗಿ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡ್ಕೊಂಡಿದ್ದೆ. ಸೊ ದರ್ ಇಸ್ ನೋ ಕ್ರಶ್. ಓ ಬ್ಯಾಡ್ ಲಕ್. ಆಕ್ಟರ್ಸ್ ಗುಡ್ ಲಕ್. ಐ ಆಮ್ ಹ್ಯಾಪಿ. ಆಕ್ಟರ್ಸ್ ಮೇಲೆ ಕ್ರಶ್ ಇರುತ್ತಾ? ಯಾರ ಮೇಲೆ ಅವ್ರು ಸಖತ್ ಡ್ಯಾನ್ಸ್ ಮಾಡ್ತಾರೆ, ಇವ್ರು ಸ್ಮೈಲ್ ಚೆನ್ನಾಗಿದೆ ಅಂತ ಯಾರ ಮೇಲಾದ್ರು? ಅಪ್ಪು ಸರ್ ಮೇಲೆ ಕ್ರಶ್ ಆಗಿತ್ತು ನಂಗೆ ಚಿಕ್ಕವಳಿರ್ಬೇಕಾದ್ರೆ. ಅವ್ರ ಯಾಕಂದ್ರೆ ಮೇಲೆ ಯಾರಿಗೆ ಕ್ರಶ್ ಆಗಲ್ಲ ಹೇಳಿ? ಅಲ್ಲ, ಆಸ್ ಎ ಡಾನ್ಸರ್, ಬೀಯಿಂಗ್ ಎ ಡಾನ್ಸರ್, ಅವ್ರು ಡಾನ್ಸ್ ನೋಡಬೇಕಾದ್ರೆ ಹೇಗೆ ಡಾನ್ಸ್ ಮಾಡ್ತಿದ್ರು, ಅವ್ರ ಎನರ್ಜಿ, ಅವರು ಡಾನ್ಸಿಂಗ್ ಸ್ಟೈಲ್ ಅನ್ನೋದೇ ಯಾರಿಗೂ ಮ್ಯಾಚ್ ಮಾಡೋಕ್ಕಾಗ್ತಿರ್ಲಿಲ್ಲ. ಅವ್ರದ್ದೇ ಅಂತ ಒಂದು ಸ್ವಂತ ಸ್ಟೈಲ್ ಇರ್ತಿತ್ತು. ಸೊ ನಾನು ಅದನ್ನ ಕಾಪಿ ಮಾಡಿಕೊಂಡು ಅವ್ರ ಸ್ಮೈಲ್ಗೆ ನಾನು ಸ್ಮೈಲ್ ಮಾಡ್ತಾ ನಿಮ್ಮ ಮಾಡ್ತೀನಲ್ಲ ಆ ಥರ. ಸೊ ಇಟ್ ವಾಸ್ ಹಿಮ್. ಯಾವ್ದು ಜಾಸ್ತಿ ಇಷ್ಟ ಆಗ್ತಾ ಇದ್ದಿದ್ದು ಸಾಂಗ್ ಯಾವುದು ಅಪ್ಪು ಸರ್ದು? ಎಲ್ಲ ಸಾಂಗ್ ಇಷ್ಟ ಆಗ್ತಿತ್ತು. ಎಲ್ಲ ಸಾಂಗ್. ಈ ಕಡೆ ಡಾನ್ಸ್ ನಂಬರ್ ಬಂದ್ರೂ ಡಾನ್ಸ್ ಸಾಂಗ್ಸ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ವಿ. ಆ್ಯಂಡ್ ಈ ರೊಮ್ಯಾಂಟಿಕ್ ಲವ್ ಸಾಂಗ್ಸ್ ರೇಡಿಯೋಲೆಲ್ಲ ಇವಾಗಲೂ ಕೇಳ್ತಾ ಇರ್ತೀವಲ್ಲ. ಸೊ ಇಟ್ ವಾಸ್ ಆಲ್ ಸಾಂಗ್ಸ್ ಆಫ್ ಹಿಸ್ ಇಸ್ ಎವರ್ಗ್ರೀನ್. ಸೊ ನೀವು ಎಷ್ಟು ಚಂದ ಇದ್ದೀರಾ. ನಿಮಗೆ ಲವ್ ಲೆಟರ್ಸ್, ರಾಕೆಟ್ಸ್, ಹೊರಗಡೆ ಓಡಾಡುವಾಗ ಯಾವುದೂ ಇಲ್ವಾ? ಯುವರ್ ಲೈನ್ ಇಲ್ಲ, ಯಾವುದು ಬಂದಿಲ್ಲ. ಈ ರಾಕೆಟ್ಟು ಬಟ್ ಎಲ್ಲಿ ಬರೋ ಚಾನ್ಸ್ ಎಲ್ಲಿತ್ತು ನನಗೆ. ಕಾಲೇಜಾ? ರೆಸಿಡೆನ್ಷಿಯಲ್ ಕಾಲೇಜ್ ಅಲ್ಲ ಹಂಗಲ್ಲ. ಬಟ್ ಕಾಲೇಜ್ ಆಯಿತು, ಇವಾಗ ಶೂಟಿಂಗ್ ಆಯಿತು, ತಿರ್ಗಾ ಮನೆಗೆ ಬರ್ತಿದ್ದೆ. ಆ್ಯಸ್ ಐ ಮೆನ್ಷನ್, ನಂಗೆ ಐ ಲೈಕ್ ಟು ಸ್ಟೇ ಹೋಮ್. ಸೊ ಈ ಫ್ರೆಂಡ್ಸ್ ಜೊತೆ ಪ್ಲ್ಯಾನ್ಸ್ ಮಾಡಿಕೊಂಡು ಆಚೆ ಹೋಗಬೇಕು ಅಂತ ನಂಗೆ ಆ ಮೂಡೇ ಇರಲ್ಲ. ಫ್ರೆಂಡ್ಸ್ ಯಾರಾದರೂ ಮೀಟ್ ಮಾಡಬೇಕಂದ್ರೆ ನೀನೇ ಮನೆಗೆ ಬಂದುಬಿಡು ಅಂತ ಹೇಳ್ತೀನಿ. ಮನೆಗೆ ಬಂದುಬಿಡು, ಲೆಟ್ಸ್ ಜಸ್ಟ್ ಚಿಲ್ ಹಿಯರ್ ಅಂತ. ಸೊ ಆ ಆಪರ್ಚುನಿಟಿ, ಆ ಸ್ಪೇಸ್ ಎಲ್ಲೂ ನನ್ನ ಸಿಕ್ಕಿಲ್ಲ, ಇರಲಿಲ್ಲ. ನಾನು ಆ ಪೊಸಿಷನಲ್ಲಿ ಇರಲಿಲ್ಲ. ಸೊ ಆಗಿಲ್ಲ. ಯಾವ ಏಜಲ್ಲಿ ಆ್ಯಕ್ಟಿಂಗ್ ಶುರು ಮಾಡಿದ್ರಿ ನೀವು? 17. ಸೊ ಯಂಗ್ ಏಜಲ್ಲೇ ಆ್ಯಕ್ಟಿಂಗ್. ನಿಮಗೆ ತುಂಬ ಇಷ್ಟ ಆಗೋ ಆ್ಯಕ್ಟ್ರೆಸ್ ಆ್ಯಂಡ್ ಆ್ಯಕ್ಟರ್ ಯಾರು? ಐ ಡೋಂಟ್ ವಾಂಟ್ ಟು ಟೇಕ್ ನೇಮ್ಸ್. ನಂಗೆ ತುಂಬ ಜನ, ಸಾಕಷ್ಟು ಜನ ಇಷ್ಟ ಆಗ್ತಾರೆ. ಆ್ಯಕ್ಟರ್ ನಾನು ಹೇಳಿದ್ದೀನಿ ಅಪ್ಪು ಸರ್. ಆ್ಯಂಡ್ ಎವ್ರಿ ಒನ್, ಬಿ ಇಟ್ ಸುದೀಪ್ ಸರ್ ಆಗಲಿ, ದರ್ಶನ್ ಸರ್ ಆಗಲಿ, ಅಥವಾ ಯಶ್ ಸರ್ ಆಗಲಿ. ಅಲ್ಲ, ನಮ್ಮ ಕನ್ನಡದಲ್ಲಿ ಎಲ್ಲರೂ ನನಗೆ ಇಷ್ಟ. ಕನ್ನಡ ಸಿನಿಮಾ ಇನ್ಸ್ಪಿರೇಷನ್ ಅಂತ ಇರುತ್ತೆ, ನಾನು ಅವ್ರ ಥರ ಡಾನ್ಸ್ ಮಾಡಬೇಕು, ಅವ್ರ ಥರ ಆ್ಯಕ್ಟಿಂಗ್ ಮಾಡಬೇಕು, ಏನು ಮಸ್ತ್ ಮಾಡ್ತಾರೆ, ಹಂಗೆ ಯಾರ ಬಗ್ಗೆ ಅನಿಸಿದೆ? ಡಾನ್ಸ್ ಅಂತ ಬಂದಾಗ ಅಪ್ಪು ಸರ್ ಫಾಲೋ ಮಾಡ್ತಿದ್ದೆ. ಆ್ಯಕ್ಟ್ರೆಸ್ಸಲ್ಲಿ ಬಂದಾಗ ನಾನು ರಕ್ಷಿತಾ ಮ್ಯಾಮ್ ಅವ್ರ ಡಾನ್ಸ್ ನೋಡಬೇಕಾದ್ರೆ ಫುಲ್ ಫಿದಾಗ್ಬಿಟ್ಟು, ದ ಎನರ್ಜಿ ಶಿ ಕ್ಯಾರಿ. ಆ್ಯಂಡ್ ಎಲ್ಲಿ ಶೂಟ್ ಲೊಕೇಶನಲ್ಲಿದ್ದರು, ಅವರು ಶೂಟ್ ಲೊಕೇಶನ್ ಮಾಡ್ತಿದ್ರು. ಇವಾಗ ನಂಗೆ ಗೊತ್ತಲ್ಲ, ಸ್ಟೇಜಲ್ಲಿ ಮಾಡೋದು ಒಂದು, ಈ ಫ್ಲ್ಯಾಟ್ ಸರ್ಫೇಸಲ್ಲಿ ಮಾಡೋದು ಒಂದು, ಬಟ್ ಆ ಲೊಕೇಶನ್ಗೆ ಹೋದಾಗ ಅಲ್ಲಿ ಡಾನ್ಸ್ ಮಾಡೋದು ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್. ಅಪ್ಪು ಸರ್ ಆ್ಯಂಡ್ ರಕ್ಷಿತಾ ಮ್ಯಾಮ್ ಕಾಂಬಿನೇಷನ್ ಎಲ್ಲಿಂದ ಅವ್ರದ್ದು ಅವ್ರೆಲ್ಲ ಸಾಂಗ್ಸ್, ಅವ್ರು ಕೊಡೋ ಎನರ್ಜಿ, ಅವ್ರು ಕೊಡೋ ಎಕ್ಸ್ಪ್ರೆಷನ್ಸ್ ನಂಗೆ ತುಂಬ ಇಷ್ಟ. ಡಾನ್ಸ್ ಆಗಲಿ, ಆ್ಯಕ್ಟಿಂಗ್ ಆಗಲಿ. ಆ್ಯಂಡ್ ಮಾಲಾಶ್ರೀ ಮ್ಯಾಮು ಅಷ್ಟೇ ನಂಗೆ ತುಂಬ ಇಷ್ಟ, ಅವರು ಪರ್ಫಾರ್ಮೆನ್ಸ್ ವೈಸ್ ಎವ್ರಿಥಿಂಗ್. ಓಕೆ. ಸೊ ರೇಷ್ಮಾ, ಹಿಂಗಿದ್ದೊಂದು ಕ್ಯಾರೆಕ್ಟರ್ ಮಾಡಲೇಬೇಕಿತ್ತು, ನಾನು ಮಾಡೋದಿದೆ ನನ್ನ ಲೈಫಲ್ಲಿ ಅಂತ ಯಾವ ಕ್ಯಾರೆಕ್ಟರ್ ಬಗ್ಗೆ ಅಂದ್ಕೊಂಡಿದ್ದೀರಾ? ಎವ್ರಿಬಡಿ ವಿಲ್ ಬಿ ಹ್ಯಾವಿಂಗ್ ದೇರ್ ಓನ್ ಡ್ರೀಮ್ಸ್. ಎಲ್ರಿಗೂ ಒಂದು ಕನಸಿರುತ್ತೆ. ನಿಮ್ಮ ಕನಸೇನು? ನಂಗೆ ಮೋಸ್ಟ್ಲಿ ಆಡಿಯನ್ಸ್ಗೆ ಇಮೋಷ್ನಲಿ ಅಟ್ಯಾಚ್ ಆಗುವಂಥ ಕ್ಯಾರೆಕ್ಟರ್ಸ್ ನಂಗೆ ತುಂಬ ಇಷ್ಟ. ಅದು ಬಿಟ್ಟು ಹಿಸ್ಟಾರಿಕ್ ಕ್ಯಾರೆಕ್ಟರ್ಸು ನಂಗೆ ಮಾಡೋಕ್ಕೆ ತುಂಬ ಆಸೆ ಇದೆ. ಆರ್ ಯಾರ್ದಾದ್ರೂ ಬಯೋಪಿಕ್ ಬಂದ್ರೂ ಐ ವಿಲ್ ಬಿ ವೆರಿ ವೆರಿ ಹ್ಯಾಪಿ ಟು. ಯಾರು ಬಯೋಪಿಕ್ ಬಂದರೆ ನಾನು ಮಾಡ್ತೀನಿ ಅನ್ಸುತ್ತೆ ನಿಮಗೆ? ಅದು ಗೊತ್ತಿಲ್ಲ, ಬಟ್ ಪೊಲಿಟಿಷಿಯನ್ಸಾ ಅಥವಾ ಸೋಷಿಯಲ್ ಸರ್ವಿಸಲ್ಲಿರೋರ್ದ, ಸಿನಿಮಾ ಆರ್ಟಿಸ್ಟ್ಗಳದ, ಯಾರು ಬಯೋಪಿಕ್ ನಿಮಗೆ ಮಾಡೋಕ್ಕೆ ಇಷ್ಟ ಆಗುತ್ತೆ? ಐ ಥಿಂಕ್ ಸೋಷಿಯಲ್ ಸರ್ವಿಸ್ ಇಸ್ ಆಲ್ಸೋ ವೆರಿ ಬಿಗ್ ಟಾಸ್ಕ್. ಆ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೋಕ್ಕೆ ಯಾರ್ದಾದ್ರೂ. ಸಿನಿಮಾ ಅಂತ ಬಂದಾಗೂ ಸೌಂದರ್ಯ ಮ್ಯಾಮ್ ಆಗಿರಲಿ, ಆರತಿ ಅವರಾಗಿರಲಿ, ಸೊ ಆ ಥರ ಬಯೋಪಿಕ್ಸ್ ನಂಗೆ ಸಿಕ್ಕಿದ್ರೆ ನನ್ನ ಕರಿಯರಲ್ಲಿ ಐ ವಿಲ್ ಬಿ ವೆರಿ ಗ್ರೇಟ್ಫುಲ್. ಆ್ಯಕ್ಷನ್ ಮೂವೀಸ್ ಬಗ್ಗೆ ನಿಮ್ಗೆ ಇಂಟ್ರೆಸ್ಟ್ ಇದೆಯಾ? ಎಸ್ ಅಂತ ಅವಕಾಶ ಬಂದರೆ. ಬಟ್ ಆ ಥರ ನನ್ನ ನೋಡೋಕ್ಕೆ ಆಕ್ಸೆಪ್ಟ್ ಮಾಡ್ತಾರ ಜನ ಅಂತ ಒಂದು ಸ್ವಲ್ಪ ಕನ್ಫ್ಯೂಷನ್. ಬಟ್ ಆಸ್ ಅನ್ ಆ್ಯಕ್ಟರ್ ನನಗೆ ತುಂಬ ಇಷ್ಟ ಆಗುತ್ತೆ ಆ್ಯಕ್ಷನ್ ಮಾಡೋಕ್ಕೆ. ಇಟ್ಸ್ ಸೋ ಪವರ್ಫುಲ್ ಅಲ್ಲ, ಒಂದು ಹುಡುಗಿನ ಆ್ಯಕ್ಷನ್ ಮಾಡ್ತಾ ನೋಡೋಕ್ಕೆ ಇಟ್ಸ್ ವೆರಿ ಪವರ್ಫುಲ್. ಸೊ ಆ್ಯಕ್ಷನ್ ಮೂವೀಸು ಬಂದರೆ ಐ ವಿಲ್ ಬಿ ವೆರಿ ಹ್ಯಾಪಿ. ಪ್ಯಾನ್ ಇಂಡಿಯಾ ಮೂವಿ, ಅಫ್ಕೋರ್ಸ್ UI ಪ್ಯಾನ್ ಇಂಡಿಯಾ ಮೂವಿ, ಆದರೆ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಬೇಕು ಅಂತ ಎಲ್ಲರೂ ಅಂದ್ಕೊಳ್ತಾರೆ. ಅಂಥ ಅವಕಾಶಗಳು ಬಂದರೆ ಯಾವ ಇಂಡಸ್ಟ್ರಿ ಹೆಚ್ಚು ನಿಮಗೆ ಇಷ್ಟ ಆಗುತ್ತೆ, ಕನ್ನಡ ಹೊರತುಪಡಿಸಿ?
ಅಂದರೆ ಎಕ್ಸ್ಪೆರಿಮೆಂಟಲ್ ಇದ್ದಾರೆ, ಆ್ಯಕ್ಟಿಂಗ್ಗೆ ಅಲ್ಲಿ ಅವಕಾಶ ಇದೆ ಅಂತ ಯಾವ ಇಂಡಸ್ಟ್ರಿ ಬಗ್ಗೆ ಅನ್ಸುತ್ತೆ ನಿಮಗೆ? ಐ ಥಿಂಕ್ ಎಲ್ಲ ಇಂಡಸ್ಟ್ರಿನೂ ಅವ್ರದ್ದೇ ಸಿನಿಮಾಗಳು ಬಂದಾಗ ದೇ ಶೈನ್ ಇನ್ ದರ್ ಓನ್ ವೇ. ನಮ್ಮದ್ರಲ್ಲೂ ಸಾಕಷ್ಟು ಸಿನಿಮಾ ಕೊಟ್ಟಿದ್ದಾರೆ, ತೆಲುಗಲ್ಲೂ ಇವಾಗ ಸಾಕಷ್ಟು ಸಿನಿಮಾಗಳು ಕೊಟ್ಟಿದ್ದಾರೆ. ಐ ಥಿಂಕ್ ಇಟ್ ಡಿಪೆಂಡ್ಸ್ ಆನ್ ದ ಸ್ಕ್ರಿಪ್ಟ್ ಆ್ಯಂಡ್ ದ ಸಬ್ಜೆಕ್ಟ್. ಇವಾಗ ಇದೇ ಇಂಡಸ್ಟ್ರಿ ಇಷ್ಟು ಒಳ್ಳೆ ಸಿನಿಮಾ ಕೊಡುತ್ತೆ ಅಂತ ಹೇಳೋಕ್ಕಾಗಲ್ಲ ನಾವು. ವಿ ಕಾಂಟ್ ಪ್ರಿಡಿಕ್ಟ್ ಹೂ ವಿಲ್ ಗಿವ್ ವಾಟ್ ಅಂತ. ಸೊ ಪ್ಯಾನ್ ಇಂಡಿಯಾ ಅಂತ ಬಂದಾಗ ಇದು ನನ್ನ ಫಸ್ಟ್ ಪ್ಯಾನ್ ಇಂಡಿಯಾ ರಿಲೀಸ್ UI. ಸೊ ಐ ಆಮ್ ವೆರಿ ಎಕ್ಸೈಟೆಡ್. ಬೇರೆ ಆಡಿಯನ್ಸು ನನ್ನ ರಿಸೀವ್ ಮಾಡೋಕ್ಕೆ ಅಥವಾ ನನ್ನ ನೋಡೋಕ್ಕೆ ಐ ಆಮ್ ಕ್ಯೂರಿಯಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.